ಯಾವಾಗ ಬಂದ್ರಿ ಒಡೆಯ? ನೀವು ಬಂದಿದ್ದು ನನಗೆ ಗೊತ್ತಾಗಲೇ ಇಲ್ಲ. ಯಾಕಮ್ಮೆ ಬರುವಾಗ ಹೇಳಿ ಬರಬೇಕಾಗಿತ್ತಾ? ಇಲ್ಲ ಒಡೆಯ, ನೀವು ಯಾವಾಗಲೂ ಬರಬೇಕಾದ್ರೆ ಸದ್ ಮಾಡ್ಕೊತಾನೆ ಬರ್ತಿದ್ದಿದ್ದು. ಹೂ ಕಣಮ್ಮೆ, ಸದ್ ಮಾಡ್ಕೊಂಡು ಬಂದರೆ ನಮ್ಮ ವಿಚಾರ ಒಳಗಿನವ್ರಿಗೆ ಗೊತ್ತಾಯ್ತದೆ, ಆದ್ರೆ ಒಳಗಿನವ್ರ ವಿಚಾರ ನಮಗೆ ತಿಳಿಯಕ್ಕಿಲ್ಲ ಅಲ್ವಾ? ಅಯ್ಯೋ, ನಾವೊಂದು ಹೇಳಿದ್ರೆ ನೀವು ಇನ್ನೊಂದು ಹೇಳ್ತಿದ್ದೀರಲ್ಲ ಒಡೆಯ. ನಾ ಹೇಳಿದ್ದು ನೀವು ಬಂದಿದ್ದು ನಂಗೆ ಗೊತ್ತಾಗಲಿಲ್ಲ ಅಂತ. ಎಷ್ಟೊತ್ತಾಯ್ತು ಒಡೆಯ ಬಂದು? ನಾನು ಬಂದು ಹೊತ್ತಾಯ್ತು ಬಿಡು. ನೀ ಲೋಕದಲ್ಲಿ ಇದ್ರೆ ತಾನೆ ಹಟ್ಟಿಗೆ ಯಾರು ಬಂದರು ಯಾರು ಹೋದ್ರು ಅಂತ ಗೊತ್ತಾಗೋದು. ಹೆಣ್ಣು ಮೈ ಮರ್ತ್ರೆ ಕಣ್ಣಾಕೋರು 100 ಮಂದಿ ಇರ್ತಾರೆ, ಗೆಪ್ತಿ ಇರಲಿ. ಅಲ್ಲ ಕಣ್ಮಾರಯ್ಯ, ಎತ್ತೆತ್ಲಾಗೋ ಮಾತಾಡ್ತಿರಲ್ಲ. ಏನೋ ಯೋಚನೆ ಮಾಡ್ತಾ ಕುಂತಿದ್ದೆ, ಅದಕ್ಕೆ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ಅಂದೆ. ಹೇಳಿ, ಕೈಕಾಲು ತಳ್ಕೊಳ್ಳಿ, ಉಣ್ಣಕ್ಕಿಕ್ತೀನಿ. ಆ ವಿಷಯ ಬಿಡು, ಮೊದಲು ನೀನು ಏನು ಯೋಚನೆ ಮಾಡ್ತಿದ್ಯಾ ಹೇಳೋ? ನೀನು ಯೋಚನೆ ಮಾಡುವಂಥದ್ದು ನಾನೇನು ಮಾಡಿವ್ನೆ? ಅಯ್ಯೋ ಸಿರ್ನೆ, ನಾ ಯೋಚನೆ ಮಾಡೋವಂಥದ್ದು ನೀವು ಯಾನ ಮಾಡಿರಿ? ಯಾನು ಮಾಡಿಲ್ಲ, ಹಟ್ಟಿತವ ವಸಿ ಜ್ಞಾನ ಆಯ್ತು ಅಟ್ಟೆಯ. ಯಾರ ಹಟ್ಟಿ ಕಡೆ? ನಿನ್ನ ಹಟ್ಟಿ ಕಡೆಯೋ ನನ್ನ ಹಟ್ಟಿ ಕಡೆಯೋ? 2 ಹಟ್ಟಿ ಕಡೆಯೋ. ಯಾಕಿಂತ ಪ್ರಶ್ನೆ ಮಾಡಿರಿ? ಆಮ್ಯಾಕೆ ಮಾತಾಡುಮ್ಮ, ಹೇಳಿ, ಕೈಕಾಲು ತಳ್ಕೊ ಬನ್ನಿ, ಉಣ್ಣಕ್ಕಿಕ್ತೀನಿ. ಯಾಕೆ ಹಂಗೆ ಕುಂತೀರಿ ಒಡೆಯ? ಹೇಳಿ. ಹೇಳಕ್ಕಿಲ್ವಾ? ಹೇಳಿ 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 ವರ್ಯ. ಇನ್ನೊಂದು ಗೆನ್ಸ್ ಹಾಕ್ಲಾ? ಬೇಡ. ಏನಿತ್ತು ವಿಶೇಷ? ಹಟ್ಟಿಗೆ ಯಾರು ಬಂದಿದ್ರು ಹೆಂಗೆ? ಹ್ಞೂ ಒಡೆಯ, ಬಂದಿದ್ರು. ಯಾರು? ನಮ್ಮ ಅತ್ತೆಯವ್ವ, ಮಾವಯ್ಯ, ಅಪ್ಪ, ಅವ್ವ, ಅಕ್ಕ, ಬಾವ ಎಲ್ರೂ ಬಂದಿದ್ರು. ಏನಂದೆ? ಸುಮ್ಕೆ ಉಣ್ಣಿ ಒಡೆಯ. ದತ್ತಾರೆ ಮಲೆ ಕಡ್ದು ಈ ದೊಡ್ಡ ಅಟ್ಟಡ್ವಿಲಿ ಈ ಒಂಟಿ ಹಟ್ಟಿನ ಮಾಡಿ ಯಾರ ಬಂದ್ರ ಅಂತ ಕೇಳ್ತೀರ. ನಿಮಗೆ ನಾನು ಏನು ಹೇಳಿ? ಒತ್ತಾರೆನೆ ಎದ್ದು ಬ್ಯಾಟೆಗಂತ ಹೋಯ್ತೀರ, ಆದ್ರೆ ನಾನು ಈ ಹಟ್ಟಿಲಿ ಒಂಟಿಯಾಗಿರ್ತೀನಿ. ಕಾಡಲ್ಲಿ ಕಾ ಅನ್ನೋ ಕಾಗೆ ಸದ್ದಿಲ್ಲ, ಮಿಯ ಅನ್ನೋ ಕೊತ್ತೆ ಸದ್ದಿಲ್ಲ. ನರ್ಮನ್ಸ್ರು ಸ್ವರ ಕೇಳ್ದಿರೋ ಕಾಡು ಕರ್ಕೊಂಬಂದು ಯಾರ ಬಂದ್ರ ಅಂತ ಕೇಳ್ತೀರ. ಇಲ್ಲಿ ಒಂಟಿಯಾಗಿರೋ ಕಷ್ಟ ನನಗೆ ಮಾತ್ರ ಗೊತ್ತು, ನಿಮ್ಗೇನು ಗೊತ್ತಾಗತ್ತು? ಒಡೆಯ, ಸಂದಾಗೈತಾ? ಹ್ಞೂ, ಸಂದಾಗದೆ ಬಿಡು. ನೀ ಮಾಡಿದ ಮ್ಯಾಗೆ ಸಂದಾಗೆ ಇರ್ತದೆ. ಓಹೋ, ಇದನ್ನು ಹೇಳಕ್ಕೂ ನಾನು ಒಡೆಯಂಗೆ ಬಿಗ್ಮಾನ. ಒಡೆಯ, ನಮ್ಮ ಹಟ್ಟಿ ಪಕ್ಕ ಏನೇನು ಸಿಕ್ಕತ್ತೋ ಅದರಿಂದ ಉಣ್ಣಕ್ಕೆ ಮಾಡೀವ್ನಿ. ಆದರೆ ನಿಮಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು ಅಂತ ನನಗೆ ಆಸೆ ಐತೆ. ಆದರೆ ಏನು ಮಾಡೋದು? ಇದಕ್ಕೆಲ್ಲ ಸರಂಜಾಮು ಬೇಕಾಯ್ತದಲ್ಲ. ಬಿದ್ರಕ್ಕಿ, ಬ್ಯಾಲದಕಾಯಿ, ಹೆಜ್ಜೆನು, ಮಾಗ್ಲಿ ಬೇರೆಲ್ಲ ಬೇಕಾಯ್ತದೆ. ಇದ್ರಾಗೆಲ್ಲ ಸಂದಾಗೆ ಅಡುಗೆ ಮಾಡ್ಬೋದು. ಆದರೆ ಇದು ನಮ್ಮ ಹಟ್ಟಿ ಅಕ್ಕಪಕ್ಕ ಎಲ್ಲೂ ಸಿಗಕ್ಕಿಲ್ಲ, ದೂರದ ಬೆಟ್ಟಕ್ಕೆ ಹೋಗ್ಬೇಕು. ನಾ ಏನು ಮಾಡಲಿ? ಆತಾತು, ನಾಳೆ ಬ್ಯಾಟೆಗೆ ಹೋದಾಗ ಹುಡುಕ್ತೀನಿ, ಸಿಕ್ಕಿದ್ರೆ ತಗೊಂಡು ಬರ್ತೀನಿ ಬಿಡು. ತತ್ತಿರಿ ಬದನೆಕಾಯ. ಅದೇನು ಗೆಡ್ಡೆ ಗೆಣಸ? ಒಂದಿನ ಬ್ಯಾಟೆಗೆ ಹೋಗಿ ತರಕ್ಕೆ ಹೆಜ್ಜೆನ್ ಬ್ಯಾಟೆಗೆ ಹೋದಂಗೆ ಹೋಗ್ಬೇಕಪ್ಪ. ಈಗೇನು ನಾ ಹೋಗ್ಬೇಕಾ? ಹೋಯ್ತೀನಿ ಬಿಡು. ನಾನು ಹೋದ್ರ ಈ ಒಂಟಿ ಪೋಡ್ಲಲ್ಲಿ 9 ತಿಂಗಳು ಒಬ್ಳೇ ಇರ್ಬೇಕಾಯ್ತದ. ಹೋಗ್ಲಾ? ಹ್ಞೂ, ಹೋಗಿ. ಏನು ಹೇಳ್ತಿದ್ಯಾ ಸಂಕೇಣೆ? ಮಾತಿನ ಮೇಲೆ ಜ್ಞಾನ ಆಯ್ತಾ ಹೆಂಗೆ? ಮಾತು ಎತ್ತೆತ್ಲಾಗ ಹೋಯ್ತಾ ಇದೆ. ಒಡೆಯ, ಅದಕ್ಕೆ ಯಾಕೆ ಈ ಪಾಟಿ ಕೋಪ ಮಾಡ್ಕೊಂಡಿರಿ? ಸುಮ್ಕೆ ಉಣ್ಣಿ. ನಾನು ಒಡೆಯ ಮೂಗಿಂತ ದಿನಕ್ಕೆ ಕೋಪ ಇರುತ್ತೆ. ಸರಿ, ಆ ನೀರು ತಾತ ಇಲ್ಲಿ. ಒಡೆಯ, ಪೋಡವರು ಕುಲ್ದವ್ರು ಯಾರ ಸಿಕ್ಕಿದ್ರಾ? ಯಾಕ? ಇಲ್ಲ, ಹಾಗೆ ಸುಮ್ಕೆ ಕೇಳ್ದೆ. ನನ್ನಂಗೆ ನೀವೇನು ಹಟ್ಟಿನಲ್ಲೇ ಕುಂತಿರ್ತೀರಾ, ಕಾಡು ಮೇಡು ಅಂತ ಅಲಿತಿರ್ತೀರಾ, ಅದಕ್ಕೆ ಯಾರ ಸಿಕ್ಕಿದ್ರ ಅಂತ ಕೇಳ್ದೆ ಅಟ್ಟೆಯ. ಇಲ್ಲ,
ಅದ್ರ ಚಿಂತೆ ಈಗ ಯಾಕ ನಿಂಗೆ ಯಾರು ಸಿಕ್ಕಿದ್ರ ಹೆಂಗೆ? ಇಲ್ಲ ಒಡೆಯ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಿ? ನಂಗೆ ಯಾಕೋ ನೀವು ಪೋಡಿಗೆ ಹೋಗಿ ಬಂದಾಗ್ಲಿಂದಲೂ ಅದೇ ಚಿಂತೆ ಹತ್ಬಿಟ್ಟೈತೆ. ಹೆಜ್ಜೆನ ಮೇಲೆ ಬ್ಯಾಟೆ ಯಾಕೋ ಬಿಸಿ ತುಪ್ಪ ಇದ್ದಂಗ, ಇತ್ಲಾಗೆ ನುಂಗಂಗೂ ಇಲ್ಲ, ಅತ್ಲಾಗೆ ಉಗ್ಳಂಗೂ ಇಲ್ಲ. ನುಂಗೋದೇನಾ ಉಗುಳೋದೇಯ? ಅವತ್ತೇ ಮಾತು ತಗೊಂಡಿಲ್ವಾ ನೀನು ಹೋಗೋದು ಬೇಡ ಅಂತ? ಅದು ಹೆಂಗೆ ಉಗುಳ್ ಬಿಡ್ತೀರಾ ಒಡೆಯ? ಯಾನೋ ಬಿಸಿ ತುಪ್ಪನ ಉಗುಳ್ಬೋದು, ಆದ್ರೆ ಕುಲದ ನೆಪ್ಪು ನಡವಳಿನ ಉಗ್ಳಕ್ಕಾಯ್ತದ? ತೆಪ್ಪಾಗಕ್ಕಿಲ್ವಾ? ಏನಾ 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 ನಿನ್ನ ಮಾತಿನ ಅರ್ಥ? ಏನೋ ಬ್ಯಾರೆ ವರ್ಷನೇ ತೆಗಿತಾ ಇದ್ಯಾ? ಒಡೆಯ, ನಾನು ಒಬ್ಳಿನ ಸುಖನ ಕಂಡು ಕುಲದ ಅಪ್ನೆನ ಮೀರಿದ್ರೆ ಅದನ್ನ ನಾನೇ ಹೇಳ್ಕೊಟ್ಟಂಗಾಗುತ್ತೆ. ಅದಕ್ಕೆ ನೀವು ಬ್ಯಾಟೆಗೆ ಹೋಗೋದೇ ಸೈ ಅನ್ಸ್ತದ. ಎಲ್ಲ ಐನಾತಿ ಹೆಣ್ಣೆ, ನೀನೇನು ಊದ್ರು ಬಳ್ಳಿಯಾ? ಇನ್ನಕ್ಕೊಂದೊಂಥರ ಬಣ್ಣ ಬದಲಾಯಿಸ್ತೀಯ? ಅವತ್ತು ನೋಡಿದ್ರೆ ಹಟ್ಟಿಲಿ ನಾನು ಒಬ್ಳೇ ಇರ್ಬೇಕಾಯ್ತದೆ, ಹೋಗೋದು ಬೇಡ ಅಂದಿ. ಇವತ್ತು ನೋಡಿದ್ರೆ ಹೋಗುವಂತೀಯ. ಈಗ ಯಾರ ಆಶ್ರಯ ಮ್ಯಾಗ ಮಾತಾಡ್ತಾ ಇದೀಯ ನೀನು? ಯಾರು ಸಿಕ್ಕವ್ರೆ ನಿಂಗ? ಯಾರು ಹಟ್ಟಿಗೆ ಬಂದು ತಲೆ ಕೆಡಿಸಿ ನನ್ನ ಮ್ಯಾಗ ಎತ್ಕಡ್ತವ್ರೆ ಹೇಳು, ಹೋಗ್ರು. ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನನ್ನ ಮನ್ಸಾಗಿರಕ್ಕಿಲ್ಲ. ಒಡೆಯ, ಅದು ಯಾಕಂಗಂದಿರಿ? ನಾ ಅಂತ ತಪ್ಪೇನು ಮಾತಾಡ್ದೆ? ನೆಲ ಬಿಟ್ರುವೆ ಕುಲನ ಬಿಡಬಾರ್ದು ಅಂತ ಗಾದೆ ಮಾತೆ ಐತೆ. ನಮ್ಮ ಕುಲದೇವ್ರ ಜಾತ್ರೆಗೆ ನಾವು ಹೆಜ್ಜೆನ ಮೇಲೆ ಬ್ಯಾಟೆಗೆ ಹೋಗದೆ ಇದ್ರೆ ಆ ಬೆಡ್ಡಯ್ಯ ಮುಂದು ನಮ್ಮ ಹಟ್ಟಿಗೆ ಏನಾರ ಕೇಡ್ ಮಾಡಿದ್ರಂತ ನಂಗೆ ಶಾನೆ ದಿಗ್ಲು ಹಟ್ಬಿಟ್ಟಿತ್ತು. ಅದಕ್ಕೆ ಹಂಗೆ ಹೇಳ್ದೆ. ಯಾವ ಕುಲ ಯಾವ ದ್ಯಾವ್ರು? ಅವತ್ತು ನಿನ್ನ ಹಟ್ಟಿಲಿ ಮಾತಿಂದ ಅಟ್ಟಾಡಿಸಿ ಹೊರ ಹಾಕ್ದಾಗ ಯಾವ ಕುಲನೂ ಬಂದಿಲ್ಲ, ಯಾವ ದ್ಯಾವ್ರು ಬಂದಿಲ್ಲ. ಜೊತೆಗೆ ಬಂದಿರೋದು ನಾನು. ಕುಲುವಂತೆ ದ್ಯಾವ್ರಂತೆ. ಹಾಗಂತ ದ್ಯಾವ್ರು ಕುಲ ಎಲ್ಲಾನು ಬಿಟ್ಬಿಡಕ್ಕಾಯ್ತದ? ನಿಮ್ಮಂಗೆ ಮಂಡಾಟ ಆಡ್ಕೊಂಡು ನಮ್ಮ ಪೋಡ್ನಾಗ ನಮ್ಮ ಚಿಕ್ಕಪ್ಪಯ್ಯನು ಬ್ಯಾಟೆನ್ ಮರ್ತ, ಅದಕ್ಕೆ ಪೋಡಿಂದ ಬಹಿಷ್ಕಾರ ಹಾಕಿದ್ರು. ಆಮ್ಯಾಕೆ ಅವ ಪತ್ತೆನೇ ಸಿಗ್ಲಿಲ್ಲ. ನಂಬಾಳು ಹಂಗೆ ಆಗ್ಬೇಕಾ? ದ್ಯಾವ್ರು ಕುಲಕ್ಕಿಂತ ನಾವು ದೊಡ್ಡವರಲ್ಲ. ಎಲ್ಲ ಪಾಪಿ, ನನಗೆ ಎದುರು ಮಾತಾಡಂಗಾದ್ಯಾ? ನನಗೇನು ಹೇಳ್ದೆ? ನಾ ಹೇಳಿದ್ರಲ್ಲಿ ಸತ್ಯ ಐತೆ ತಾನೆ? ಹುಷಾರ್, ಇನ್ನೊಂದ್ ಕಿಟ ಈ ತರ ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಯಾರು ಬಂದು ತಲೆ ಕೆಡ್ಸ ಹೋಗೋರಂತ ನನಗೆ ಚೆನ್ನಾಗಿ ಗೊತ್ತು. ನೀ ಸುಳ್ಳು ಹೇಳ್ಬೋದು, ಆದ್ರೆ ಈ ನಿನ್ನ ಕಣ್ಣುಗಳು ಸುಳ್ಳು ಹೇಳಕ್ಕಿಲ್ಲ, ಹಾದಿಲ್ ಮೂಡಿರೋ ಹೆಜ್ಜೆಗಳು ಸುಳ್ಳು ಹೇಳಕ್ಕಿಲ್ಲ. ಇರ್ಲಿ ಇರ್ಲಿ, ಯಾರು ನಿನ್ನ ತಲೆ ಕೆಡ್ಸ ಹೋಗೋರು ಅಂತ ನಾನೇ ಹುಡುಕ್ತೀನಿ. ಹುಡುಕ್ತೆ ಬಿಡೋ ಮಗ ಅಲ್ಲ ನಾನು. ಗೌಡನ್ನ ಹೆಜ್ಜೆನ್ ಮೇಲೆ ಹೆಜ್ಜೆನ್ ಬ್ಯಾಟೆಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಅವ್ರನ್ನ ಒಪ್ಸೋ ಜವಾಬ್ದಾರಿ ನನಗ ಇರ್ಲಿ. ನೀವು ಅದ್ರ ಚಿಂತೆ ಬಿಟ್ಬಿಡಿ. ಐಸಾ 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 ಕಂಪಣ ರಾಜ್ಯದ ಮರಿ ಬೇಟೆಗಾರರ, ನಿಮ್ಮ ಮುಂದಿನ ಕಾರ್ಯ ಏನ? ಕನ್ನಯ್ಯಣ್ಣ, ನಾವು ಅಕ್ಕಿ ಬೇಟೆ ಆಡಕ್ ಹೊಂಟಿದೀವಿ. ಸರಿ, ನಡೀರಿ.
ಬಿತ್ತು ಹಕ್ಕಿ. ಅಗೋ ಅಲ್ಲಿ ಒಂದು ಹಕ್ಕಿ ಗೂಡು, ಗುರಿಡು ಬಾಣವ. ಹಕ್ಕಿ ಬಿತ್ತು. ಅಲ್ಲೊಂದು ಗೂಡು, ಹೊಡಿಯೋದಿಕ್ಕೆ. ಇರಿ ಮಕ್ಕಳೇ, ಇರಿ. ಎರಡು ಜೀವ ಈ ಮಕ್ಕಳ ಕೈಗೆ ಸಿಲುಕಿ ನಲುಗುತ್ತಿದೆಯಲ್ಲ. ಯಾರೋ ಮಕ್ಕಳ ನಿಮಗೆ ಹಕ್ಕಿ ಗೂಡನ್ನ ಕಿತ್ತೆಸೋಕೆ ಹೇಳಿದವರು? ನಿಮ್ಮನ್ನೇ ಕೇಳಿದಪ್ಪ, ಹೇಳ್ರೋ. ಇದು ನಮ್ ಬ್ಯಾಟೆ. ಬ್ಯಾಟೆ ಆಡೋದು ಅಂದ್ರೆ ಹೀಗ? ಯಾರಪ್ಪ ಹೇಳ್ದವರು ಈ ಥರ ಬ್ಯಾಟೆ ಆಡೋದನ್ನ? ಮುತ್ತಣ್ಣಜ್ಜ, ಕನ್ನಯ್ಯ. ಕನ್ನಯ್ಯ? ಯಾರಯ್ಯ ಅವನು? ಎಲ್ಲಿದ್ದಾನೆ? ಅಗೋ ಬಂದ. ಓಹೋ ಜಂಗಮಯ್ಯ, ನೀನ ಜಂಗಮಯ್ಯ? ನಮ್ಮ ಎಲ್ಲೇ ಬಿಟ್ಟು ದಾಟಂಗಿಲ್ಲೇ ನೀನು? ಯಾವ ಎಲ್ಲೆ, ಯಾವ ಕಟ್ಟು? ನನಗೆ ಯಾವ ಎಲ್ಲೆ ಕಟ್ಟುಗಳ ಹಂಗೂ ಇಲ್ಲಪ್ಪ. ಅದಿರ್ಲಿ, ಬೇಡರ ಗಂಪಣ್ಣ ರಾಜ್ಯದ ಬೇಡರ ಗಂಪಣ್ಣ ನಾಯಕನ ಮಗ ಕನ್ನಯ್ಯ ಈ ಮಕ್ಕಳಿಗೆ ಬೇಟೆ ಹೇಳಿಕೊಡೋದು ಹಿಂಗೇನಯ್ಯ? ಈ ಮಕ್ಕಳಿಗೆ ಬೇಟೆ ಕಲಿಸೋದು ಅಂದ್ರೆ ಹಿಂಗೇನಯ್ಯ? ಏ ಜಂಗಮಯ್ಯ, ನೀನು ದಾರಿ ತಪ್ಪು ಬಂದಿದೀಯಾ? ನಿನ್ನ ದಾರಿ ಹಿಡ್ಕೊಂಡು ಹೋಗು. ಇದು ನಮ್ಮ ಸೀಮೆ, ಇದನ್ನೆಲ್ಲ ಕೇಳ ಅಧಿಕಾರ ಹಕ್ಕು ನಿನಗಿಲ್ಲ. ಹೌದು ಕಣಪ್ಪ, ಒಪ್ಪಿದೆ. ಇದನ್ನ ಕೇಳೋಕೆ ನನಗೆ ಯಾವ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಆದರೆ ಇದು ನಮ್ಮ ತುತ್ತನ್ನ ನಾವು ಬೆಳೆಸ್ಕೊಳ್ಳೋ ರೀತಿಯಲ್ಲ. ಇವತ್ತು ಮೊಟ್ಟೆ, ನಾಳೆ ರೆಕ್ಕೆ ಬಂದ ಹಕ್ಕಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತವೆ. ಆ ನೂರಾರು ಹಕ್ಕಿಗಳಲ್ಲಿ ನಿಮ್ಮ ಆಹಾರಕ್ಕಾಗಿ 2 ಹಕ್ಕಿಗಳನ್ನು ಹೊಡೆದ್ರೆ ಅದು ಬೇಟೆ. ನಾವು ತಿನ್ನೋ ತುತ್ತನ್ನ ಬೆಳೆಸ್ಕೋಬೇಕೇ ಹೊರತು ಅಳಿಸ್ಕೋಬಾರ್ದಪ್ಪ. ಹಕ್ಕು ಅಧಿಕಾರ ಅನ್ನೋದು ನಮಗೆ ಮಾತ್ರ ಅಲ್ಲ, ಈ ಸೃಷ್ಟಿಯಲ್ಲಿರೋ ಸಕಲ ಜೀವರಾಶಿಗಳಿಗೂ ಇದೆ. ಆದರೆ ಆ ತಾಯಿ ಹಕ್ಕಿಯ ಕತ್ತನ್ನೇ ಮುರಿದ್ರೆ ಅದನ್ನು ಕೇಳೋ ಹಕ್ಕು ಅಧಿಕಾರ ಆ ಮರಿ ಹಕ್ಕಿಗಿಲ್ವಾ? ಸ್ವಲ್ಪ ನೀವೇ ಯೋಚನೆ ಮಾಡಿ ನೋಡಿ. ನೀವು ಬಿಟ್ಟ ಬಾಣಗಳಿಂದ ಈ ಅಮಾಯಕ ಹಕ್ಕಿಗಳು ಎಷ್ಟೊಂದು ನೊಂದ್ಕೊಂಡಿವೆ. ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನೀವೇ ಹಕ್ಕಿಗಳಾಗ್ತೀರಾ. ಆಮೇಲೆ ಬೇಟೆ ಬೇಕಾ ಅಂತ ಯೋಚನೆ ಮಾಡಿ. ಏ ಜಂಗಮಯ್ಯ, ನೀನು ನೆಲೆ ಕೇಳ್ದೆ, ನಾ ನಿನಗೆ ದಾರಿ ತೋರಿಸ್ದೆ. ನೀನು ದಾರಿ ಹಿಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹಿರಿಕರಿಗೆ ಹೇಳಿ ಬಾಣದಿಂದ ಸುಳಿಗೆ ಹೊಡೆದು ಓಡಿಸ್ಬೇಕಾಗ್ತದೆ. ಗೆಳೀರ,
ಬಾಣಗಳಿಂದ ಹೊಡಿಸ್ತೀಯ ಕನ್ನಯ್ಯ? ಹೊಡಿ. ನೀನು ಹೊಡೆದ ಬಾಣಗಳು ನನಗೆ ಹೂಮಾಲೆ ಆಗ್ತವೆ. ಗುರುವೇ ನಿನ್ನಾಟ ಬಲ್ಲವ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ಯಾರೋ. ಹಂಗಾರ ನಂಗೆ ಮಾತು ಕೊಡಿ. ಸಂಕೇಣೆ, ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾ ಏನು ಬೇಕಾರ ಮಾಡ್ತೀನಿ. ಆದ್ರ ಬ್ಯಾಟೆಗೆ ಮಾತ್ರ ನಾನು ಹೋಗಕ್ಕಿಲ್ಲ. ಇದೇ ನನ್ನ ಮಾತು. ಸಂಕವ, ಆದ್ರೆ ನಾವಿಲ್ಲಿಗೆ ಬಂದಿರೋ ವಿಷಯ, ನಿನ್ನ ಹತ್ರ ಮಾತು ತಗೊಂಡ್ರೋ ವಿಷಯ ಯಾವುದೇ ಕಾರಣಕ್ಕೂ ನೀಲೇಗೌಡನಿಗೆ ತಿಳಿಸ್ಬೇಡ ತಾಯಿ. ಆಗ್ಲಿ ಮಾವಯ್ಯ, ನಾ ಹೇಳಕ್ಕಿಲ್ಲ. ನಿಮಗೆ ನನ್ನ ಭಾಷೆ ಕೊಡೋದ್ರಿಂದ ಸಂತೋಷ ಆಯ್ತದಂದ್ರೆ ನಾ ಭಾಷೆ ಕೊಡೋಕೆ ಒಪ್ಕೋತೀನಿ. ದೇವ್ರೆ, ನಿನಗೆ ಇದು ನ್ಯಾಯ ಅನಿಸ್ತಿದ್ಯಾ? ಈ ಪಾಪಿ ಮ್ಯಾಕೆ ನಿಂಗೆ ಯಾಕೆ ಅಷ್ಟೊಂದು ಕೋಪ? ನಾ ಸಣ್ಣೋಳಿದ್ದಾಗ ಅವನ ಕಿತ್ಕೊಂಡು ನಾನು ಅಳಿಸ್ದೆ, ಆಮ್ಯಾಕೆ ಅಪ್ಪನ ಕಿತ್ಕೊಂಡು ಅಳಿಸ್ದೆ, ನನ್ನ ಹೊಟ್ಟೆಲಿ ಮಗು ಕೊಡದೆ ಅಳಿಸ್ದೆ, ಅತ್ಯವ ಮಾವಯ್ಯನ ಹಟ್ಟಿ ಬಿಟ್ಟು ಬಂದಾಗ ಅಳಿಸ್ದೆ. ಈಗ ನನ್ನ ಪಿರುತಿ ಮಾಡಿ ಒಪ್ಪಿ ಲಗ್ನ ಆಗಿದ್ದು ನನ್ನ ಒಡೆಯನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಾ ಯಾನ ಮಾಡ್ಲಿ? ತಮಟೆಗೆ ಒಂದ್ ಕಡೆಯಿಂದ ಏಟ್ ಬಿದ್ರೆ ಢೋಲ್ಗೆ 2 ಕಡೆಯಿಂದ ಏಟ್ ಅಂದಂಗೆ, ಒಂದ್ ಕಡೆ ಅತ್ಯವ ಮಾವಯ್ಯನ್ ಕೊಟ್ಟಿದ್ ಮಾತು ನೆನಪಾದ್ರ, ಇನ್ನೊಂದ್ ಕಡೆ ಒಡೆಯನ್ ಪಿರುತಿ ಉಳಿಸ್ಕೊಳ್ಳ, ಅಥವಾ ಅತ್ಯವ ಮಾವಯ್ಯನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳ, ಒಂದು ತಿಳಿತಿಲ್ಲ. ಕಡೆಗಾಲದಾಗ ಅತ್ಯವ ಮಾವಯ್ಯನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಹೋದ್ರ ಅವ್ರು ಪಿರಾಣ ಕಳ್ಕೊಂಡ್ಬಿಡ್ತಾರೆ. ಆಗ ಆ ಶಾಪ ನನ್ನನ್ನು ಸುಮ್ಮನೆ ಬಿಟ್ಟಾತ. ದ್ಯಾವ್ರೆ, ಯಾಕಪ್ಪ ನನಗಿಂತ ಶಿಕ್ಷೆ? ಇಲ್ಲ, ನಾ ಅತ್ಯವ ಮಾವಯ್ಯನ್ ಪಿರಾಣ ಕಳ್ಕೊಳಕ್ಕೆ ಇಷ್ಟಪಡಕ್ಕಿಲ್ಲ. ಅವ್ರಿಗೆ ಕೊಟ್ಟ ಮಾತನ್ನ ನಾ ಉಳಿಸ್ಕತ್ತೀನಿ. ಕುಲದ ಮಾತು, ಕುಲದ ಕಟ್ಟಳೆ ಅದೇ ನನಗೆ ಮುಖ್ಯ. ಯಾವುದೇ ಕಾರಣಕ್ಕೂ ಅತ್ಯವ ಮಾವಯ್ಯನ ಮಾತನ್ನ ನಾ ಮುರಿಯಕ್ಕಿಲ್ಲ. ನನ್ನಿಂದ ಯಾವುದೇ ತಪ್ಪಾಗಬಾರ್ದು. ದ್ಯಾವ್ರೆ, ದಯವಿಟ್ಟು ನನ್ನ ಒಡೆಯಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನನಗೆ ನೀನೇ ದಾರಿ ತೋರಿಸ್ಬೇಕು. ಇಲ್ಲ, ಎಂಥ ತಪ್ಪು ನಿರ್ಧಾರ ಮಾಡ್ಕೊಂಡು ಬಿಡ್ತಿದ್ದೆ ನಾನು. ನಾ ಏನಾರ ಬ್ಯಾಟಿಗೆ ಹೋಗದೆ ಹೋದ್ರೆ ನನ್ನ ಬದುಕು ಬಾಳೆನೆ ಕಳ್ಕೊಂಡಂಗೆ ಅಲ್ವಾ? ಇವತ್ತಿನ ಹೆಂಡತಿ ಮ್ಯಾಲೆ ನಾಚಿಗೆ ನಾಳೆ ನನ್ನ ವಂಶನೇ ನಿರ್ವಂಶ ಮಾಡ್ಕೊಳ್ತಿದ್ನಲ್ಲ. ಛೇ, ನನ್ನ ಸಂಕಣ್ಣೆ ನನ್ನ ಕಣ್ ತೆರೆಸ್ಬಿಟ್ಲು. ಅವಳು ಹೇಳಿದ ಸರಿಯೇ. ನಾನು ಬ್ಯಾಟಿಗೆ ಹೋದ್ರೆ ನನ್ನ ಹೆತ್ತಪ್ಪಯ್ಯ ಅವ್ವಯ್ಯಂಗೂ ಬಹು ಸಂತೋಷ ಆಯ್ತದೆ. ಕುಲದಲ್ಲಿ ನನಗೆ ನೆಲೆನೂ ಸಿಗ್ತದೆ. 9 ತಿಂಗಳು ಕಣ್ಣು ಮುಚ್ಚಿ ಕಣ್ಣು ಬಿಡೋದೊಳಗೆ ಬಂದೋಯ್ತದೆ.
ನಾ ಬ್ಯಾಟೆಗೆ ಹೋಯ್ತೀನಿ ಹೋಗು ನೀ ಬೇಕಾದ್ರೆ ಬ್ಯಾಟೆಗೆ ಹೋಗು, ಆದ್ರೆ ನಿನ್ನ ಹೆಂಡ್ರು ಬೇಕಾದವ್ರಿಗೆ ಬೇಟೆ ಆಗ್ಲಿ. ನೀ ಸುಮ್ಕಿರೋ, ನಿಂಗೇನೋ ಗೊತ್ತಾಗಕ್ಕಿಲ್ಲ. ಏಯ್, ನನಗೆಲ್ಲ ಗೊತ್ತಾಯ್ತದೆ. ನಾನು ನಿನ್ನ ಮನ್ಸು, ನನಗೆ ಗೊತ್ತಾಗ್ದಿರೋದು ನಿನಗೆ ಗೊತ್ತಾಯ್ತದ? ಏಯ್, ನನ್ನ ಹೆಂಡ್ರು ಬೆಂಕಿ ಕಲ, ಮುಟ್ಟಿದ್ರೆ ಸುಟ್ಟೋಯ್ತಾರೆ. ಹೌದು, ಈ ಜಗತ್ನಾಗೆ ಬೆಂಕಿನೇ ಹೆಚ್ಚು, ಆದ್ರೆ ಆ ಬೆಂಕಿನ ನನ್ಸೋ ನೀರೈತೆ ಅಂತ ಮರಿಬೇಡ. ನನ್ನ ಹೆಂಡ್ರು ನನ್ನ ಮ್ಯಾಗೆ ಪಿರುತಿ ಇಟ್ಟವಳೆ, ಆ ಪಿರುತಿ ಅವಳನ್ನ ಕಟ್ಟಾಕ್ದೇ ಇರುತ್ತಾ? ಹೌದು, ಪ್ರೀತಿ ಕೊಟ್ಟಷ್ಟು ಇರ್ತದ, ಆದ್ರೆ ನೀನು ಎಲ್ಲಿಗಂಟ ಪ್ರೀತಿಯಿಂದ ನೋಡ್ಕೊಳ್ತೀಯೋ ಅಲ್ಲಿಗಂಟ. ಆದ್ರೆ ನೀನ್ ಬಿಟ್ಟೋಗು, ಆ ಪ್ರೀತಿ ಇನ್ನೊಂದು ಪಿರುತಿನ ಉಡ್ಕೊಳ್ತದ. ಏಯ್, ಸಂಕೆಣ್ಣೆ ಅಂತವಳಲ್ಲ ಅವಳು, ನನ್ನ ಹೆಂಡ್ರು, ನನ್ನ ಪಿರಾಣ ಅವಳು. ಹೌದು, ಅವಳು ನಿನ್ನ ಹೆಂಡ್ರು ಅನ್ನೋ ಮೊದಲು ಅವಳೊಂದು ಹೆಣ್ಣು ಅನ್ನೋದು ಮರಿಬೇಡ. ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಬಲ್ಲವ್ರು ಯಾರು? ಚಂಚಲವಾದ ಮನಸ್ಸು ವಂಚಿಸೋಲ್ಲ ಅಂತ ಹೆಂಗೆ ಹೇಳ್ತೀಯ? ನನ್ನ ಹೆಂಡ್ರು ಪೋಡ್ನಾಗೆ 10 ಜನಗಳ ಮಧ್ಯೆ ಇದ್ದಾಗಲೂ ಮನ್ಸನ್ನ ಮಲಿನ ಮಾಡ್ಕೊಂಡಾಳಲ್ಲ, ಈಗ ಮನ್ಸನ್ನ ಕೆಡ್ಸ್ಕೊಂಡಾಳ? ಹೌದು, ನೀ ಹೇಳ್ತಿರೋದು ನಿಜ. ಹೆಣ್ಣಿನ ಜನ್ಮ ಆಸರೆ ಬಯಸೋ ಬಳ್ಳಿ ಹಂಗ, ಅದಕ್ಕೆ ಆಸರೆ ಕೊಡೋದು ಗೊತ್ತು, ಆಸರೆ ಬಯಸೋದು ಗೊತ್ತು. 10 ಜನ ಮಧ್ಯೆ ಪೋಡಿನಲ್ಲಿದ್ದಾಗ ಅದಕ್ಕೆ ಯೋಚನೆ ಬಂದಿಲ್ಲ, ಆದರೆ ಒಂಟಿಯಾಗಿದ್ದಾಗಲೇ ಆಸರೆ ಬಯಸೋದು. ಅಂದರೆ ನನ್ನ ಹೆಂಡ್ರು ಈಗ ದಾರಿ ತಪ್ತಾಳೆ ಅಂತೀಯ? ಅವಳು ದಾರಿ ತಪ್ಪದೇ ಇದ್ರು ದಾರಿ ತಪ್ಸೋರು ಇರ್ಬೋದಲ್ವಾ? ಹಿಂಡನಾಗಿರೋ ಹಕ್ಕಿ ಮರಿನ ಮುಟ್ಟಕ್ಕಾಗ್ದಿರೋ ರಣ ಹದ್ದುಗಳು ಒಂಟಿ ಆಗ್ಲಿ ಅಂತ ಕಾಯ್ತಾ ಇರ್ಬೋದಲ್ವಾ? ಅವಳಂತ ಸುಂದ್ರಿ ಸುತ್ತಮುತ್ತ 7 ಪೋಡಿನಲ್ಲಿ ಯಾರೂ ಇಲ್ಲ. ಅವಳನ್ನು ನೋಡಿದ್ಮೇಲೆ ಯಾವ ಗಂಡಸು ತಾನ ಜ್ಞಾನ ಮಾಡ್ಕಕ್ಕಿಲ್ಲ ಹೇಳು? ಅವಳೇನೋ ಒಳ್ಳೆವಳೆ, ಆದರೆ ಅವಳನ್ನ ಒಳ್ಸ್ಕೊಂಡು ಬಿಟ್ರೆ ಏನು ಮಾಡಿಯೇ? ಇಲ್ಲ, ನನ್ನನ್ನೇ ದ್ಯಾವ್ರು ಅಂತ ನಂಬ್ಕೊಡೋರು ನನ್ನ ಹೆಂಡ್ರ ಮ್ಯಾಗೆ ಅನುಮಾನ ಪಡೋದು ತಪ್ಪು, ಅವಳನ್ನ ಶಂಕಿಸೋದು ಅಪರಾಧ. ಅನುಮಾನ ಅಂತ ನೀನು ಕರೆಯೋದಾದ್ರೆ ಅದು ರಕ್ಷಣೆ ಅಂತ ನಾನು ಹೇಳ್ತೀನಿ. ಅವಳು ರಕ್ಷಣೆ ಬಗ್ಗೆ ಕಾಳಜಿ ವಹಿಸೋದು ತಪ್ಪಲ್ಲ ತಾನೇ? ಇಲ್ಲ, ನೀ ಏನೋ ಹೇಳಿದ್ರು ನಾ ಕೇಳಕ್ಕಿಲ್ಲ. ನಾನೇನ ಬ್ಯಾಟೆ ಮಾರ್ತ್ರೆ ನನ್ನ ಕುಲನೇ ಬಿಡ್ಬೇಕಾಯ್ತದೆ. ಆಮೇಲೆ ನನ್ನ ವಂಶದ ಬಳ್ಳಿ ಗತಿ ಏನು? ನಿನ್ನ ಮುಂದಿನ ವಂಶದ ಕುಡಿ ಬಗ್ಗೆ ಯೋಚನೆ ಮಾಡೋ ಮೊದಲು ಆ ಕುಡಿ ಕೊಡೋ ತಾಯಿ ಬೇರಿನ ಬಗ್ಗೆ ಯೋಚನೆ ಮಾಡು. ತಾಯಿ ಬೇರೆ ಇದ್ರೆ ತಾನೇ ಕುಡಿ. ನನ್ನ ಕುಡಿ ತಾಯಿ ಬೇರನ್ನ ಕಾಪಾಡಕ್ಕೆ ಹೋದ್ರೆ ನನ್ನ ತವರ್ ಬೇರ್ನ ಗತಿ ಏನ? ನನ್ನ ಹೆತ್ತು ಹೊಟ್ಟೆನ ಉರ್ಸಿದ್ರೆ ಆ ಶಾಪ ನಂಗೆ ತಟ್ಟಕ್ಕಿಲ್ವಾ? ತಡ್ತದೆ, ಆದ್ರೆ ತಡದೇ ಇರೋಂಗೆ ಹೆಜ್ಜೆ ಇಡಬೇಕು. ನಂಗೇನು ಗೊತ್ತಾಗ್ತಿಲ್ಲ, ನಂಗೇನು ತೋಚ್ತಿಲ್ಲ. ಈಗ ನಾನು ಏನು ಮಾಡಲಿ? ಸಮಾಧಾನವಾಗಿ ಯೋಚನೆ ಮಾಡಿ ನೋಡು, ಎಲ್ಲ ಗೊತ್ತಾಯ್ತದೆ. ಕಲ್ಕಂಡದನ್ನ ಕಲ್ಕಂಡ ಜಾಗದಲ್ಲೇ ಹುಡುಕ್ಬೇಕು ಅಂತಾರೆ, ಕಲ್ಲನ್ನ ಕಲ್ಲಿಂದನೇ ಹೊಡಿಬೇಕು ಅಂತಾರೆ. ನಮ್ಮ ಸುತ್ತಲೂ ನಾವೇ ಬೇಲಿ ಹಾಕಬೇಕು. ಚಿನ್ನ ಕಾಯಿಸಿದಷ್ಟು ಅಪರಂಜಿ, ಹೆಣ್ಣು ಅಂಕೆಯಲ್ಲಿದ್ದಷ್ಟು ಗುಲ್ಗಂಜಿ. ಮಾನ್ಗೆಟ್ಟವರು ಯಾವುದಕ್ಕೂ ಅಂಜೋದಿಲ್ಲ, ಆದರೆ ಮಾನವಂತರು ಪ್ರತಿ ಮಾತಿಗೂ ಅಂಜುತ್ತಾರೆ. ಈ ಮಾತು ಜಪ್ತಿ ಇರಲಿ. ಪರಮೇಶ್ವರ, ಹೆಣ್ಣಾಗಿ ಹುಟ್ಟಿದ್ರು ಕಣ್ಣೀರ್ ಮಾತ್ರ ನಿಲ್ವಿಲ್ಲಪ್ಪ. ಅತ್ತೆಯವ್ವ ಮಾವ ಹಿಂಗೆ ತಕ್ ಸೊಸೆ ಆಗ್ಲಿಲ್ಲ, ಅಕ್ಕಂದ್ರಿಗೆ ತಕ್ ತಂಗಿ ಆಗ್ಲಿಲ್ಲ, ನಾನು ಒಡಿಯಂಗೆ ತಕ್ ಹೆಂಡ್ತಿನೂ ಆಗ್ಲಿಲ್ಲ. ಇನ್ಯಾವ ಭಾಗ್ಯಕ್ಕೆ ನನ್ನನ್ನು ಉಳಿಸಿದ್ಯಾ ಕಣಪ್ಪ? ಇನ್ಯಾರ್ದೋ ಕಷ್ಟಕ್ಕೆ ನನ್ನನ್ನು ಯಾಕಪ್ಪ ಹೊಣೆ ಮಾಡ್ತಿದ್ಯಾ? ಅತ್ಯವ ಮಾವ ಏನ್ ಮಾತಿಗೆ ಕಟ್ಬಿದ್ದು ನನ್ನ ಕೈಯಲ್ಲಿ ಮಾತು ಕೊಡ್ಸಂಗ್ ಮಾಡ್ದೆ. ಈಗ ಆ ಮಾತನ್ನ ಉಳಿಸ್ಕೊಳಕ್ಕೆ
ನೀನೇ ಯಾವ್ದಾದ್ರು ದಾರಿ ತೋರಿಸ್ಬೇಕು. ನಾನು ಹೊಡಿಯಂಗೆ ನನ್ ಯಾಕೆ ಬಹು ಪಿರುತಿ ನನ್ನ ಅರಗಳಿಗೆಗೂ ಬಿಟ್ಟಿರಕ್ಕಿಲ್ಲ ಅಂತಾನೆ. ಇನ್ನು 9 ತಿಂಗಳು ಬ್ಯಾಟೆ ಆಡಕ್ಕೆ ಹೋಗಿ ನನ್ನನ್ನು ಬಿಟ್ಟಿರ್ತಾನ. ಇಲ್ಲ, ಅವ್ನು ಪಿರಾಣನೆ ಕಳ್ಕತಾನೆ. ನನ್ ಯಾಕಿರೋ ಪಿರುತಿಗೆ ಕುಲಾನೆ ಮೀರಿಸ್ತೀನಿ ಅಂತ ನಿಂತವ್ರೆ. ಅಂತ ಹೂವಿನಂತ ಮನಸ್ಸಿನ ಒಡೆಯನ ಕಲ್ ಮಾಡಿ ಹೆಜ್ಜೆನ್ ಬ್ಯಾಟೆ ಕಳಿಸ್ಕೊಡೋ ಜವಾಬ್ದಾರಿ ನಿಂದು ತಂದೆ. ನಾನು ಹುಟ್ಟಾಗ್ಲಿಂದಲೂ ನನಗೆ ಬುದ್ಧಿ ಬಂದಾಗ್ಲಿಂದಲೂ ನಾನು ನಿನ್ನ ಸೇವೆ ಮಾಡೋದು ಮರ್ತಿಲ್ಲ. ಆದ್ರೆ ಇಷ್ಟು ದಿನ ಆದರೂ ನನ್ನ ಹೊಟ್ಟೆನಲ್ಲಿ ನೀನೊಂದು ಕೂಸು ಕೊಟ್ಟಿಲ್ಲ. ಆದರೂ ನಾನು ನಿನ್ನ ಸೇವೆ ಮಾಡೋದು ಬಿಡಕ್ಕಿಲ್ಲ, ಸೇವೆ ಮಾಡ್ತಾನೆ ಇರ್ತೀನಿ. ದ್ಯಾವ್ರಂಗಿರೋ ನನ್ನ ಅತ್ತೆಯವ ಮಾವ ಏನು ಸೇವೆ ಮಾಡೋಣ ಅಂದರೆ ಆ ಭಾಗ್ಯನೂ ಕಿತ್ಕೊಂಡೆ. ಬಂಟ್ರ ಗಾಳಿಗೆ ಸುಂಟ್ರು ಬಡ್ದಂಗೆ ಈ ದಟ್ಟ ಅಡವಿಗೆ ಕರ್ಕೊಂಡು ಬಂದಿದ್ಯಾ. ಆದರೂ ನಾನು ನಿನ್ನ ಸೇವೆ ಮಾಡೋದು ಬಿಡ್ಲಿಲ್ವಲ್ಲ ತಂದೆ. ಅತ್ತೆಯವ ಮಾವ ಸೇವೆ ಮಾಡೋ ಪುಣ್ಯ ಕೊಟ್ಟಿಲ್ಲ ಅಂದ್ರು ಅವ್ರ ಮಾತು ಕೊಟ್ಟಿದ್ನ ಉಳಿಸ್ಕೊಂಡು ನನ್ನ ಕರ್ಮನಾದ್ರೂ ಕಳ್ಕೊತೀನಿ. ಅವ್ರ ಮಾತನ್ನ ಉಳಿಸ್ಕೊಳಕ್ಕೆ ನನಗೆ ಶಕ್ತಿ ಕೊಡಪ್ಪ. ಇಲ್ಲ, ನಾನು ಅತ್ತೆಯವ ಮಾವ ಹಿಂಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಉಳಿಸ್ಕೊತೀನಿ. ಅಲ್ಲಿ ಗಂಟ ನಾ ಒಂದು ಗುಟ್ಟಕ್ಕೆ ನೀರು ಸಹ ಕುಡಿಯೋಕ್ಕಿಲ್ಲ, ಹಿಟ್ಟು ಉಣ್ಣಕ್ಕಿಲ್ಲ. ಕುಲತ್ ಕೊಟ್ಟ ಮಾತನಂತೆ ನಾನು ಹೊಡಿಯ ಹೆಜ್ಜೆನ್ ಮಲೆ ಬ್ಯಾಟಕ್ಕೆ ಹೋಗ್ಬೇಕು. ಇಲ್ಲ, ನನ್ನ ಪಿರಾಣ ಹೋಗ್ಬೇಕು. ಇದು ಎರಡರಲ್ಲೂ ನೀನು ಯಾವ್ದು ನಡ್ಸ್ಕೊಡ್ತೀಯೋ ನಿನಗ ಬಿಟ್ಟಿದ್ದು. ಸಂಗಣ್ಣ, ಸಂಗಣ್ಣ, ಇದೇನಾ ಇದು? ಹಟ್ಟಿನ ಇದು? ದನದ ಕೊಟ್ಟಿಗೆ ಇದ್ದಂಗಿದ್ದ, ಇಟ್ಟದ್ ಇಡ್ತಾವನ ಇದೆ, ಬುಟ್ಟದ್ ಬುಟ್ಟಾವನ ಇದೆ. ಮುಸ್ಸಂಜೆ ಆಯ್ತಾ ಬರ್ತದೆ, ಒಂದ್ ಸೊಲ್ಲ ಇದೇನು ಹೋಗ್ತಾನ? ನಿನ್ನೆ ಕೇಳ್ತಿರೋದು, ಹೆಂಗ್ಸು ಮೂಸಂಡಿ ತರ ಕುಂತ್ರೆ ಹಟ್ಟಿಗೆ ಲಕ್ಷಣವಾ? ಎಲ್ಲ ಕೊಬ್ಬುಗಾರ ಹೆಣ್ಣೆ, ಕೂಗುದ್ರು ಕಿವಿ ಕೇಳ್ದಂಗ್ ಕುಂತಿದ್ಯಾ? ಎದ್ದೇಳ್ತಿಯಲ್ಲ, ಎದ್ ಬಂದು ಎದೆಗೋದಿಲ್ಲ.